ಹೊಸ ದಿಕ್ಕನ್ನ ಪಡ್ಕೊಳ್ತಾ ಇದೆಯಾ ಅನ್ನುವ ಪ್ರಶ್ನೆ. ಯಾಕಂತಂದ್ರೆ ಇವತ್ತು ಉತ್ಖನನದ 3ನೆಯ ದಿನ 6ನೇ ಸ್ಥಳ ಆತ ಮುಸುಕುಧಾರಿ ವ್ಯಕ್ತಿ ಮಾರ್ಕು ಮಾಡಿದ್ದಂತಹ 6ನೆಯ ಸ್ಥಳದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ. ಆದ್ರೆ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಅನೇಕ ಶವ ಸಂಸ್ಕಾರಗಳನ್ನ ಮಾಡಲಾಗ್ತಾ ಇತ್ತು, ಹಾಗಾಗಿ ಅಲ್ಲಿ ಮೂಳೆಗಳು ಸಿಕ್ಕಿದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ಆದ್ರೆ ಆ ವ್ಯಕ್ತಿ ಪಾಯಿಂಟ್ ಔಟ್ ಮಾಡಿರ್ತಕ್ಕಂಥ 6ನೆಯ ಸ್ಥಳ, ತಾನು ಇಲ್ಲಿ ಶವ ಹುಗಿದಿದ್ದೇನೆ ಅಂತ ಹೇಳುವ 6ನೆಯ ಸ್ಥಳದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿವೆ. ಆ ಮೂಳೆಗಳನ್ನ ಅಸ್ಥಿಪಂಜರದ ರೀತಿಯಲ್ಲಿ ಜೋಡಿಸಿ ಅವು ದೇಹದ ಯಾವ ಭಾಗದ ಮೂಳೆಗಳು, ಯಾರ ದೇಹ, ಗಂಡಿನದ್ದ, ಹೆಣ್ಣಿನದ್ದ, ಯಾವ ವಯಸ್ಸಿನ ವ್ಯಕ್ತಿಯ ದೇಹ ಇದು, ಯಾವ ಕಾರಣದಿಂದ ಸತ್ತಿರಬಹುದು, ಎಷ್ಟು ವರ್ಷಗಳಾಗಿರಬಹುದು ಈ ಮೂಳೆಗಳು ಸತ್ತು, ಹೀಗೆ ವಿಧಿವಿಜ್ಞಾನ ರೀತಿಯಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಬಹುದಾಗಿದೆ. ಏನಾಗುತ್ತೆ, ಈ ಮೂಳೆಗಳ FSL ರಿಪೋರ್ಟ್ ಏನಂತ ಬರುತ್ತೆ, ಒಂದು ಪ್ರಿಲಿಮಿನರಿ ಅಬ್ಸರ್ವೇಷನ್ ಅನ್ನ FSL ಟೀಮ್ ಮಾಡಿರುತ್ತೆ. ಆಲ್ರೆಡಿ ಅಲ್ಲಿ ಇದೆ ಒಂದು FSL ಟೀಮ್. ಹಾಗಾಗಿ ರಬ್ಬರ್ ಹಾಗೂ ಎಲೆಕ್ಟ್ರಾನಿಕ್ ಎಲಾಸ್ಟಿಕ್ ವಸ್ತುಗಳ ಭಾಗಗಳು ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮಣ್ಣಿನಲ್ಲಿ ಬೇಕಾದಷ್ಟು ಹೊಚ್ಕೊಂಡು ಬಂದಿರುತ್ತೆ, ಏನೂ ಸಹ ಇರಬಹುದು. 6ನೇ ಪಾಯಿಂಟ್ನಲ್ಲಿ 12 ಮೂಳೆ ಪುರುಷನಿಗೆ ಸಂಬಂಧಿಸಿದ ಬಟ್ಟೆ, ತುಂಡು ಇಂಥವೆಲ್ಲ ಸಿಕ್ಕಿರೋ ಮಾಹಿತಿ ಇದೆ. ಎಲಾಸ್ಟಿಕ್ ಭಾಗಗಳು, ಎಲೆಕ್ಟ್ರಾನಿಕ್ ಭಾಗಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ಆ ಮೂಳೆಗೆ ಸಂಬಂಧಿಸಿದ್ದ, ಅದೇ ವ್ಯಕ್ತಿಗೆ ಸಂಬಂಧಿಸಿದ, ಅಥವಾ ಸಹಜವಾಗಿ ಮಣ್ಣಿನಲ್ಲಿ ಏನೇನೋ ಒಂದು ರಾಶಿ ಇರ್ತದಲ್ಲ ಅಂತದಾಗ ಗೊತ್ತಿಲ್ಲ. ಅದೆಲ್ಲ ಡೀಟೇಲ್ಸ್ FSL ತಜ್ಞರೇ ಹೇಳಬೇಕು, ವಿಧಿವಿಜ್ಞಾನ ತಜ್ಞರೇ ಹೇಳಬೇಕು. ಒಟ್ಟಿನಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲಾ ಕುರುಹುಗಳನ್ನ, ಸಾಕ್ಷ್ಯಗಳನ್ನ FSLಗೆ ರವಾನೆ ಮಾಡಲಾಗಿದೆ. ಅಲ್ಲಿ FSL ಟೀಮ್ ಇದೆ, ಅದನ್ನ ಕರೆಕ್ಟ್ ಆಗಿ ಸಂಗ್ರಹ ಮಾಡಿ, ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹ ಮಾಡಿ ಅದನ್ನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ನೋಡಿ, ಒಂದು ಗುಂಡಿ, 12ಕ್ಕೂ ಹೆಚ್ಚು ಮೂಳೆ, ಕೈಕಾಲು ಭಾಗದ ಹೊಸ ದಿಕ್ಕನ್ನ ಪಡ್ಕೊಳ್ತಾ ಇದೆಯಾ ಅನ್ನುವ ಪ್ರಶ್ನೆ. ಯಾಕಂತಂದ್ರೆ ಇವತ್ತು ಉತ್ಖನನದ 3ನೆಯ ದಿನ 6ನೇ ಸ್ಥಳ ಆತ ಮುಸುಕುಧಾರಿ ವ್ಯಕ್ತಿ ಮಾರ್ಕು ಮಾಡಿದ್ದಂತಹ 6ನೆಯ ಸ್ಥಳದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ. ಆದ್ರೆ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಅನೇಕ ಶವ ಸಂಸ್ಕಾರಗಳನ್ನ ಮಾಡಲಾಗ್ತಾ ಇತ್ತು, ಹಾಗಾಗಿ ಅಲ್ಲಿ ಮೂಳೆಗಳು ಸಿಕ್ಕಿದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ಆದ್ರೆ ಆ ವ್ಯಕ್ತಿ ಪಾಯಿಂಟ್ ಔಟ್ ಮಾಡಿರ್ತಕ್ಕಂಥ 6ನೆಯ ಸ್ಥಳ, ತಾನು ಇಲ್ಲಿ ಶವ ಹುಗಿದಿದ್ದೇನೆ ಅಂತ ಹೇಳುವ 6ನೆಯ ಸ್ಥಳದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿವೆ. ಆ ಮೂಳೆಗಳನ್ನ ಅಸ್ಥಿಪಂಜರದ ರೀತಿಯಲ್ಲಿ ಜೋಡಿಸಿ ಅವು ದೇಹದ ಯಾವ ಭಾಗದ ಮೂಳೆಗಳು, ಯಾರ ದೇಹ, ಗಂಡಿನದ್ದ, ಹೆಣ್ಣಿನದ್ದ, ಯಾವ ವಯಸ್ಸಿನ ವ್ಯಕ್ತಿಯ ದೇಹ ಇದು, ಯಾವ ಕಾರಣದಿಂದ ಸತ್ತಿರಬಹುದು, ಎಷ್ಟು ವರ್ಷಗಳಾಗಿರಬಹುದು ಈ ಮೂಳೆಗಳು ಸತ್ತು, ಹೀಗೆ ವಿಧಿವಿಜ್ಞಾನ ರೀತಿಯಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಬಹುದಾಗಿದೆ. ಏನಾಗುತ್ತೆ, ಈ ಮೂಳೆಗಳ FSL ರಿಪೋರ್ಟ್ ಏನಂತ ಬರುತ್ತೆ, ಒಂದು ಪ್ರಿಲಿಮಿನರಿ ಅಬ್ಸರ್ವೇಷನ್ ಅನ್ನ FSL ಟೀಮ್ ಮಾಡಿರುತ್ತೆ. ಆಲ್ರೆಡಿ ಅಲ್ಲಿ ಇದೆ ಒಂದು FSL ಟೀಮ್. ಹಾಗಾಗಿ ರಬ್ಬರ್ ಹಾಗೂ ಎಲೆಕ್ಟ್ರಾನಿಕ್ ಎಲಾಸ್ಟಿಕ್ ವಸ್ತುಗಳ ಭಾಗಗಳು ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮಣ್ಣಿನಲ್ಲಿ ಬೇಕಾದಷ್ಟು ಹೊಚ್ಕೊಂಡು ಬಂದಿರುತ್ತೆ, ಏನೂ ಸಹ ಇರಬಹುದು. 6ನೇ ಪಾಯಿಂಟ್ನಲ್ಲಿ 12 ಮೂಳೆ ಪುರುಷನಿಗೆ ಸಂಬಂಧಿಸಿದ ಬಟ್ಟೆ, ತುಂಡು ಇಂಥವೆಲ್ಲ ಸಿಕ್ಕಿರೋ ಮಾಹಿತಿ ಇದೆ. ಎಲಾಸ್ಟಿಕ್ ಭಾಗಗಳು, ಎಲೆಕ್ಟ್ರಾನಿಕ್ ಭಾಗಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ಆ ಮೂಳೆಗೆ ಸಂಬಂಧಿಸಿದ್ದ, ಅದೇ ವ್ಯಕ್ತಿಗೆ ಸಂಬಂಧಿಸಿದ, ಅಥವಾ ಸಹಜವಾಗಿ ಮಣ್ಣಿನಲ್ಲಿ ಏನೇನೋ ಒಂದು ರಾಶಿ ಇರ್ತದಲ್ಲ ಅಂತದಾಗ ಗೊತ್ತಿಲ್ಲ. ಅದೆಲ್ಲ ಡೀಟೇಲ್ಸ್ FSL ತಜ್ಞರೇ ಹೇಳಬೇಕು, ವಿಧಿವಿಜ್ಞಾನ ತಜ್ಞರೇ ಹೇಳಬೇಕು. ಒಟ್ಟಿನಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲಾ ಕುರುಹುಗಳನ್ನ, ಸಾಕ್ಷ್ಯಗಳನ್ನ FSLಗೆ ರವಾನೆ ಮಾಡಲಾಗಿದೆ. ಅಲ್ಲಿ FSL ಟೀಮ್ ಇದೆ, ಅದನ್ನ ಕರೆಕ್ಟ್ ಆಗಿ ಸಂಗ್ರಹ ಮಾಡಿ, ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹ ಮಾಡಿ ಅದನ್ನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ನೋಡಿ, ಒಂದು ಗುಂಡಿ, 12ಕ್ಕೂ ಹೆಚ್ಚು ಮೂಳೆ, ಕೈಕಾಲು ಭಾಗದ ಹೊಸ ದಿಕ್ಕನ್ನ ಪಡ್ಕೊಳ್ತಾ ಇದೆಯಾ ಅನ್ನುವ ಪ್ರಶ್ನೆ. ಯಾಕಂತಂದ್ರೆ ಇವತ್ತು ಉತ್ಖನನದ 3ನೆಯ ದಿನ 6ನೇ ಸ್ಥಳ ಆತ ಮುಸುಕುಧಾರಿ ವ್ಯಕ್ತಿ ಮಾರ್ಕು ಮಾಡಿದ್ದಂತಹ 6ನೆಯ ಸ್ಥಳದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ. ಆದ್ರೆ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಅನೇಕ ಶವ ಸಂಸ್ಕಾರಗಳನ್ನ ಮಾಡಲಾಗ್ತಾ ಇತ್ತು, ಹಾಗಾಗಿ ಅಲ್ಲಿ ಮೂಳೆಗಳು ಸಿಕ್ಕಿದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ಆದ್ರೆ ಆ ವ್ಯಕ್ತಿ ಪಾಯಿಂಟ್ ಔಟ್ ಮಾಡಿರ್ತಕ್ಕಂಥ 6ನೆಯ ಸ್ಥಳ, ತಾನು ಇಲ್ಲಿ ಶವ ಹುಗಿದಿದ್ದೇನೆ ಅಂತ ಹೇಳುವ 6ನೆಯ ಸ್ಥಳದಲ್ಲಿ
ಒಂದಷ್ಟು ಮೂಳೆಗಳು ಸಿಕ್ಕಿವೆ. ಆ ಮೂಳೆಗಳನ್ನ ಅಸ್ಥಿಪಂಜರದ ರೀತಿಯಲ್ಲಿ ಜೋಡಿಸಿ ಅವು ದೇಹದ ಯಾವ ಭಾಗದ ಮೂಳೆಗಳು, ಯಾರ ದೇಹ, ಗಂಡಿನದ್ದ, ಹೆಣ್ಣಿನದ್ದ, ಯಾವ ವಯಸ್ಸಿನ ವ್ಯಕ್ತಿಯ ದೇಹ ಇದು, ಯಾವ ಕಾರಣದಿಂದ ಸತ್ತಿರಬಹುದು, ಎಷ್ಟು ವರ್ಷಗಳಾಗಿರಬಹುದು ಈ ಮೂಳೆಗಳು ಸತ್ತು, ಹೀಗೆ ವಿಧಿವಿಜ್ಞಾನ ರೀತಿಯಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಬಹುದಾಗಿದೆ. ಏನಾಗುತ್ತೆ, ಈ ಮೂಳೆಗಳ FSL ರಿಪೋರ್ಟ್ ಏನಂತ ಬರುತ್ತೆ, ಒಂದು ಪ್ರಿಲಿಮಿನರಿ ಅಬ್ಸರ್ವೇಷನ್ ಅನ್ನ FSL ಟೀಮ್ ಮಾಡಿರುತ್ತೆ. ಆಲ್ರೆಡಿ ಅಲ್ಲಿದೆ ಒಂದು FSL ಟೀಮ್. ಹಾಗಾಗಿ ರಬ್ಬರ್ ಹಾಗೂ ಎಲೆಕ್ಟ್ರಾನಿಕ್ ಎಲಾಸ್ಟಿಕ್ ವಸ್ತುಗಳ ಭಾಗಗಳು ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮಣ್ಣಿನಲ್ಲಿ ಬೇಕಾದಷ್ಟು ಹೊಚ್ಕೊಂಡು ಬಂದಿರುತ್ತೆ, ಏನೂ ಸಹ ಇರಬಹುದು. 6ನೇ ಪಾಯಿಂಟ್ನಲ್ಲಿ 12 ಮೂಳೆ ಪುರುಷನಿಗೆ ಸಂಬಂಧಿಸಿದ ಬಟ್ಟೆ, ತುಂಡು ಇಂಥವೆಲ್ಲ ಸಿಕ್ಕಿರೋ ಮಾಹಿತಿ ಇದೆ. ಎಲಾಸ್ಟಿಕ್ ಭಾಗಗಳು, ಎಲೆಕ್ಟ್ರಾನಿಕ್ ಭಾಗಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ಆ ಮೂಳೆಗೆ ಸಂಬಂಧಿಸಿದ್ದ, ಅದೇ ವ್ಯಕ್ತಿಗೆ ಸಂಬಂಧಿಸಿದ, ಅಥವಾ ಸಹಜವಾಗಿ ಮಣ್ಣಿನಲ್ಲಿ ಏನೇನೋ ಒಂದು ರಾಶಿ ಇರ್ತದಲ್ಲ ಅಂತದ್ದಾಗ ಗೊತ್ತಿಲ್ಲ. ಅದೆಲ್ಲ ಡೀಟೇಲ್ಸ್ FSL ತಜ್ಞರೇ ಹೇಳಬೇಕು, ವಿಧಿವಿಜ್ಞಾನ ತಜ್ಞರೇ ಹೇಳಬೇಕು. ಒಟ್ಟಿನಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲಾ ಕುರುಹುಗಳನ್ನ, ಸಾಕ್ಷ್ಯಗಳನ್ನ FSLಗೆ ರವಾನೆ ಮಾಡಲಾಗಿದೆ. ಅಲ್ಲಿ FSL ಟೀಮ್ ಇದೆ, ಅದನ್ನ ಕರೆಕ್ಟ್ ಆಗಿ ಸಂಗ್ರಹ ಮಾಡಿ, ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹ ಮಾಡಿ ಅದನ್ನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ನೋಡಿ, ಒಂದು ಗುಂಡಿ 12ಕ್ಕೂ ಹೆಚ್ಚು ಮೂಳೆ ಕೈಕಾಲು ಭಾಗದ ಹೊಸ ದಿಕ್ಕನ್ನ ಪಡ್ಕೊಳ್ತಾ ಇದೆಯಾ ಅನ್ನುವ ಪ್ರಶ್ನೆ. ಯಾಕಂತಂದ್ರೆ ಇವತ್ತು ಉತ್ಖನನದ 3ನೆಯ ದಿನ, 6ನೇ ಸ್ಥಳ, ಆತ ಮುಸುಕುಧಾರಿ ವ್ಯಕ್ತಿ ಮಾರ್ಕ್ ಮಾಡಿದ್ದಂತಹ 6ನೆಯ ಸ್ಥಳದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವೆ. ಆದ್ರೆ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಅನೇಕ ಶವ ಸಂಸ್ಕಾರಗಳನ್ನ ಮಾಡಲಾಗ್ತಾ ಇತ್ತು, ಹಾಗಾಗಿ ಅಲ್ಲಿ ಮೂಳೆಗಳು ಸಿಕ್ಕಿದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ಆದ್ರೆ ಆ ವ್ಯಕ್ತಿ ಪಾಯಿಂಟ್ ಔಟ್ ಮಾಡಿರ್ತಕ್ಕಂಥ 6ನೆಯ ಸ್ಥಳ, ತಾನು ಇಲ್ಲಿ ಶವ ಹುಗಿದಿದ್ದೇನೆ ಅಂತ ಹೇಳುವ 6ನೆಯ ಸ್ಥಳದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿವೆ. ಆ ಮೂಳೆಗಳನ್ನ ಅಸ್ಥಿಪಂಜರದ ರೀತಿಯಲ್ಲಿ ಜೋಡಿಸಿ ಅವು ದೇಹದ ಯಾವ ಭಾಗದ ಮೂಳೆಗಳು, ಯಾರ ದೇಹ, ಗಂಡಿನದ್ದ, ಹೆಣ್ಣಿನದ್ದ, ಯಾವ ವಯಸ್ಸಿನ ವ್ಯಕ್ತಿಯ ದೇಹ ಇದು, ಯಾವ ಕಾರಣದಿಂದ ಸತ್ತಿರಬಹುದು, ಎಷ್ಟು ವರ್ಷಗಳಾಗಿರಬಹುದು ಈ ಮೂಳೆಗಳು ಸತ್ತು, ಹೀಗೆ ವಿಧಿವಿಜ್ಞಾನ ರೀತಿಯಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಬಹುದಾಗಿದೆ. ಏನಾಗುತ್ತೆ, ಈ ಮೂಳೆಗಳ FSL ರಿಪೋರ್ಟ್ ಏನಂತ ಬರುತ್ತೆ, ಒಂದು ಪ್ರಿಲಿಮಿನರಿ ಅಬ್ಸರ್ವೇಷನ್ ಅನ್ನ FSL ಟೀಮ್ ಮಾಡಿರುತ್ತೆ. ಆಲ್ರೆಡಿ ಅಲ್ಲಿದೆ ಒಂದು FSL ಟೀಮ್. ಹಾಗಾಗಿ ರಬ್ಬರ್ ಹಾಗೂ ಎಲೆಕ್ಟ್ರಾನಿಕ್ ಎಲಾಸ್ಟಿಕ್ ವಸ್ತುಗಳ ಭಾಗಗಳು ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮಣ್ಣಿನಲ್ಲಿ ಬೇಕಾದಷ್ಟು ಹೊಚ್ಕೊಂಡು ಬಂದಿರುತ್ತೆ, ಏನೂ ಸಹ ಇರಬಹುದು. 6ನೇ ಪಾಯಿಂಟ್ನಲ್ಲಿ 12 ಮೂಳೆ ಪುರುಷನಿಗೆ ಸಂಬಂಧಿಸಿದ ಬಟ್ಟೆ, ತುಂಡು ಇಂಥವೆಲ್ಲ ಸಿಕ್ಕಿರೋ ಮಾಹಿತಿ ಇದೆ. ಎಲಾಸ್ಟಿಕ್ ಭಾಗಗಳು, ಎಲೆಕ್ಟ್ರಾನಿಕ್ ಭಾಗಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ಆ ಮೂಳೆಗೆ ಸಂಬಂಧಿಸಿದ್ದ, ಅದೇ ವ್ಯಕ್ತಿಗೆ ಸಂಬಂಧಿಸಿದ, ಅಥವಾ ಸಹಜವಾಗಿ ಮಣ್ಣಿನಲ್ಲಿ ಏನೇನೋ ಒಂದು ರಾಶಿ ಇರ್ತದಲ್ಲ ಅಂತದ್ದಾಗ ಗೊತ್ತಿಲ್ಲ. ಅದೆಲ್ಲ ಡೀಟೇಲ್ಸ್ FSL ತಜ್ಞರೇ ಹೇಳಬೇಕು, ವಿಧಿವಿಜ್ಞಾನ ತಜ್ಞರೇ ಹೇಳಬೇಕು. ಒಟ್ಟಿನಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲಾ ಕುರುಹುಗಳನ್ನ, ಸಾಕ್ಷ್ಯಗಳನ್ನ FSLಗೆ ರವಾನೆ ಮಾಡಲಾಗಿದೆ. ಅಲ್ಲಿ FSL ಟೀಮ್ ಇದೆ, ಅದನ್ನ ಕರೆಕ್ಟ್ ಆಗಿ ಸಂಗ್ರಹ ಮಾಡಿ, ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹ ಮಾಡಿ ಅದನ್ನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ನೋಡಿ, ಒಂದು ಗುಂಡಿ 12ಕ್ಕೂ ಹೆಚ್ಚು ಮೂಳೆ ಕೈಕಾಲು ಭಾಗದ